ಎಲ್ಲೋದ್ರು ಇವರಿಬ್ರು ಬರಕ್ಕೆ ಹೇಳ್ಬಿಟ್ಟು ಟೈಮ್ ಬೇರೆ ಆಗ್ಬಿಡೈತೆ, ಒಬ್ರು ಕಾಣಿಸ್ತಾ ಇಲ್ವಲ್ಲ. ಇದ್ಯಾವ್ದು ಇದು ರೋಡ್ ಮಧ್ಯೆ ಕೊಳ್ಳಿದೇವ ಕೂತವ್ರು ಯಾರು? ಓ, ಬಿಸ್ಲಿಗೆ ಕೂದಲು ಓಡಿಸ್ಕೊತಾ ಇರಬೇಕು. ಕೇಳಿ ನೋಡ. ಹಲೋ, ಎಕ್ಸ್ಕ್ಯೂಸ್ ಮೀ ಮಿಸ್, ಕೂದಲನ್ನ ಗೊಬ್ಬರ ಹಾಕೊಂಡು ಕೊಳ್ಳಿದೇವ ಕೂತಿರೋ ಅಕ್ಕ, ಇಲ್ಲೊಂದು ತೆಳ್ಳಗೆ ಬೆಳ್ಳಗೆ ಜೊತೆಗೆ ದಪ್ಪುಗೆ ದುಂಡುಗೆ ಡ್ರಮ್ ತರ ಇರೋ ಹುಡುಗಿರ ನೋಡಿದ್ರ? ಈ ಸ್ಲೀವ್ಲೆಸ್ ಬಟ್ಟೆ ಇಡೀ ನಮ್ಮ ಮಾರಿಗುಡಿಲೇ ಯಾರು ಹಾಕಲ್ಲ, ನಮ್ಮ ಫಿಗರ್ ಬಿಟ್ಟು. ಹಲೋ, ಎಕ್ಸ್ಕ್ಯೂಸ್ ಮೀ ಮಿಸ್ ಪಿಂಕಿ ಬೇಬಿ, ಈಸ್ ದಿಸ್ ಮೈ ಫಿಗರ್? ಬೆಂಕಿ ಬಿತ್ತು ಪಿಂಕಿ ಬೇಬಿಗೆ. ಅಯ್ಯೋ ನೀನಾ ಬೇಬಿ, ಸರಿ ಇದ್ಯಾಕೆ ಕೂದಲನ್ನ ಹಿಂಗೊಬ್ರು ಹಾಕೊಂಡು ಕೂತಿದ್ಯಾ? ಓ, ಕ್ಲಿಪ್ ಮರ್ತ್ಬಿಟ್ಟು ಬಂದ. ಸರಿ ಇರೋ, ನಾನು ಈಗಲೇ ಮನೆಗೆ ಹೋಗಿ ನನ್ನ ತಂಗಿ ಬಾನೋದು ಕ್ಲಿಪ್ ತಗೋಬತ್ತೀನಿ, ಕೂದಲು ಕಟ್ಕೊಳ್ಳುವಂತೆ. ಬಂದೇ ಇರು. ತಗೊಂಡ್ ಬಂದ್ ನನ್ನ ಹೆಣದ ಮೇಲೆ ಹಾಕೋ. ಇದೇನ್ ಬೇಬಿ, ಕೆನ್ನೆ ಮೇಲೆ ಬರೇ ಬಂದೈತೆ, ಏನಾಯ್ತು? ನಿನ್ ಹೆಂಡತಿ ಕೊಟ್ಟಿರೋ ಗಿಫ್ಟ್. ಮೂಟೆನಾ? ಅವಳು ಯಾಕೆ ನಿನಗೊಡದ್ಲು? ಹೊಡ್ತಿದ್ರೆ ಸುಮ್ಮನೆ ಆಗ್ತಿದೆ ಸೀನಾ, ಆದ್ರೆ ನೀನ್ ಏನೇ ಮಾಡಿದ್ರು ಸೀನನ್ನ ಬಿಟ್ಕೊಡಲ್ಲ ಅಂದ್ಲು. ಸೀನಾ ಒಬ್ಬ ಹೆಡ್ಡ, ಅವ್ನ ಮುಂದೆ ಹೂ ಅಂದು ಅವ್ರ ಅಪ್ಪನ ಮುಂದೆ ಹೋಗಿ ನಿಂತ್ಕೋತೀನಿ, ಊರ್ ಜನನೆಲ್ಲ ಸೇರಿಸಿ ಪಂಚಾಯತಿ ಕರ್ಸಿ ನನಗ್ ಮೋಸ ಆಗ್ತಿದೆ ಅಂತ ಕಂಪ್ಲೇಂಟ್ ಮಾಡ್ತೀನಿ ಅಂದ್ಲು. ಊರ್ ಜನ ಸೀನಗ್ ಚಪ್ಪಲಿ ತಗೊಂಡ್ ಹೊಡೆದು ಬುದ್ಧಿ ಹೇಳೋಗ್ ಮಾಡ್ತೀನಿ ಅಂದ್ಲು. ಜೊತೆಗೆ ಊರ್ ಜನ ಎಲ್ಲ ಸೇರ್ಕೊಂಡು ನನಗ್ ಬೆಂಕಿ ಹಚ್ಚಿ ಸಾಯಿಸ್ಬೇಕು ಹಂಗ್ ಮಾಡ್ತೀನಿ ಅಂದ್ಲು. ಹೊಡಿಬಾರ್ದಂಗೆಲ್ಲ ಹೊಡೆದ್ಲು ಸೀನಾ. ಇನ್ ನನ್ ಕೈಲಿ ಆಗಲ್ಲ, ನಾನ್ ವಿಷ ಕುಡ್ದು ಸತ್ತೋಗ್ತೀನಿ. ನೀನ್ ಬರ್ಲಿ, ನಿನ್ ಮಡ್ಲಲ್ಲೇ ಸಾಯ್ಬೇಕು ಅಂತ ಕಾಯ್ತಾ ಇದ್ದೆ. ಇವಾಗ ನಿನ್ನ ನೋಡಿದ್ನಲ್ಲ, ಅಷ್ಟೇ ಸಾಕು. ಈ ಜನ್ಮದಲ್ಲಿ ಒಂದಾಗಕ್ಕಾಗಿಲ್ಲ ಅಂದ್ರು ಮುಂದಿನ ಜನ್ಮದಲ್ಲಿ ಒಂದಾಗೋಣ ಸೀನಾ. ಐ ಆಮ್ ಸಾರಿ, ನನ್ನ ಕ್ಷಮಿಸ್ಬಿಡು. ಇಷ್ಟು ದಿನ ಸೀನಾ ಬರೀ ಕಾಮಿಡಿ ಮಾಡ್ತಾನೆ, ಅವನದು ತಮಾಷೆ ಸ್ವಭಾವ, ಅವನಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ ಅಂತ ಮಾತಾಡ್ಕೋತಿದ್ದ ಜನಗಳಿಗೆಲ್ಲ ಉತ್ತರ ಕೊಡೋ ಟೈಮ್ ಬಂದಾಯ್ತು. ಅವಳು ಅವತ್ತಿನ ಪೊರ್ಕೆ ನೋಡಿದ್ಲಲ್ಲ, ಅವತ್ತೇ ಕೇಳಬೇಕಾಯ್ತು, ಹಂಗೆ ಬಿಟ್ಬಿಟ್ಟೆ ನೋಡು. ಅದಕ್ಕೆ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತ್ಬಿಟ್ಟವಳೆ. ಅದು ಅಲ್ಲದೆ ನಮ್ಮ ಹತ್ರ ಒಂದು ಅಲ್ಲೊಂದು ಹೇಳ್ಕೊಂಡು ತಮಾಷೆ ಮಾಡ್ತಾವಳ ಅವಳು. ಇವತ್ತದು ಏನಾರಾಗ್ಲಿ, ನಮ್ಮಪ್ಪ ಅಲ್ಲ ಅವರಪ್ಪ ಬಂದ್ರು ಅಷ್ಟೇನೆ, ಇಡೀ ಜಗತ್ತೇ ಬಂದ್ರು ಅದನ್ನೆಲ್ಲ ದಾಟ್ಕೊಂಡು ನಿನ್ನ ಪರವಾಗಿ ನಾನು ಮಾತಾಡ್ತೀನಿ. ಆ ಮೂಟೆಗೆ ಮೂಟೆ ಕಟ್ಟೇ ಕಟ್ತೀನಿ. ನೀನು ಹೇಳಕ್ಕೆ ಹೋಗ್ಬೇಡ ಬೇಬಿ, ಏನೇ ಆದರೂ ಸರಿ, ನಾನು ಮಾತ್ರ ನೀನು ಬಿಟ್ಕೊಡಕ್ಕಿಲ್ಲ. ನೀನ್ ಯಾವಾಗ ಕಾಮಿಡಿ ಬಿಟ್ಟು ಸೀರಿಯಸ್ ಆಗ್ತೀಯಾ ಅಂತ ಕಾಯ್ತಾ ಇದ್ದೆ ಸೀನಾ. ಏ ರಶ್ಮಿ, ನೀನ್ ನನಗ್ ಹೊಡೆದಿದ್ದು ಒಂದೇ ಏಟ್ ಆಗಿರ್ಬೋದು, ಆದ್ರೆ ನಾನಿವಾಗ ಕೊಡ್ತಿದ್ದೀನಲ್ಲ ಅದು 100 ಏಟಿಗೆ ಸಮವಾಗಿರುತ್ತೆ. ನಡೆದಿದ್ದು ಅಷ್ಟೇ ಹೇಳಿದ್ರೆ ಪಾಪ ಗಂಡು ಹುಡುಗರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಅದಕ್ಕೆ ಉಪ್ಪು ಖಾರ ಮಸಾಲೆ ಎಲ್ಲ ಸೇರಿಸಿ ಕೊಟ್ರೇನೆ ತಲೆಗೋಗೋದು. ಅವನ ಬಗ್ಗೆ ಮಾತಾಡಿದಕ್ಕೆ ಆ ವಿಷಯನ ಮುಚ್ಚಿಟ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ ನಾನು. ಇವಾಗ ನನ್ನ ಸೀನನ್ ಕಿವಿಲ್ ತುಂಬಿರೋ ಮಸಾಲೆ ಮಾದಪ್ಪಣ್ಣನ ಮನೇಲಿ ಬೆಂಕಿ ಹತ್ಕೊಂಡು ಉರಿಬೇಕು. ರಶ್ಮಿ ಮನೆ ಅಂತ ಹೋಗ್ತಾಳೆ, ಸೀನಾ ನನ್ನ ಲೈಫಿಗೆ ಬಂದೇ ಬರ್ತಾನೆ. ಹಂಗೆ ಆಗತ್ತೆ. ಎಂತ ತಂದು ನೋಡು ಈ ಸೀನಿಗೆ ಹೇಳಿರೆ. ಡೂಡು ಹೇಳಿ ಡ್ಯೂಡ್. ನನ್ನ ಸೊಸೆ ತಾವು ಮಾತಾಡ್ಕೊಂಬಂದ ಡೂಡು. ಅಯ್ಯೋ, ನನ್ನ ಜೊತೆನೆ ನಾನು ಹೆಂಗೆ ಮಾತಾಡ್ಕೊಳಕ್ಕಾಗತ್ತೆ ಡ್ಯೂಡ್? ನೀನಲ್ಲ, ಪಿಂಕಿ. ಓಹ್, ಅಭ್ಯಾಸ ಬಲ. ನನ್ನನ್ನು ನಾನೇ ಸೊಸೆ ಅಂತ ಅನ್ಕೊಂಡ್ಬಿಟ್ಟೆ. ಸಾರಿ ಡ್ಯೂಡ್. ಇರಲಿ ಬಿಡು, ನಾಳ್ಕೋ ನಾಳಿದ್ಕೋ ನೀನು ಹಿಂಗೆ ಹೊಂಟ ಹೋಗ್ತೀಯಾ, ಅವಳು ಬಂದ್ಬಿಡ್ತಾಳೆ. ಅಷ್ಟರೊಳಗೆ ಒಂದಿಷ್ಟು ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು. ಈಗ ಹೇಳು, ಅದೇನು ಮಾತಾಡ್ಕೊಂಬಂದೆ ಅಂತವ? ಎಲ್ಲ ಓಕೆ ಮಾಡ್ಕೊಂಡು ಬಂದಿದ್ದೀನಿ. ಮಾವ ಬಂದ ತಕ್ಷಣ ಎಲ್ಲ ವಿಷಯ ಹೇಳ್ಬಿಡ್ತೀನಿ. ಆಮೇಲೆ ನೀವು ಅಂದ್ಕೊಂಡಂಗೆ ಆಗತ್ತೆ. ನನ್ನ ಕಂದ, ನನ್ನ ಬಂಗಾರ, ನೀನು ಇಂಥದ್ದೇ ಏನೋ ಒಂದು ಮಾಡ್ಕೊಂಬತ್ತೀಯ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಅವರೆಕಾಳು ಇಟ್ಕಿಟ್ಟಿದ್ದೀನಿ. ನಿನಗೆ ಚಿಲ್ಕವ್ರೆ ಹಾಕಿ ಕಾಳು ಸಾರು ಮಾಡಿ ಶಾವಿಗೆ ಒತ್ತಿಕ್ತೀನಿ, ತಿಂದ್ಬಿಡು.
ಓ ಮೈ ಸನ್ನು ಡೂಡ್ ನೋಡ್ದ ಎಂತ ಗುಡ್ ನ್ಯೂಸ್ ಕೊಟ್ಟವಳೆ. ಯಾಕ್ಲಾ ಮಕವಳೆ ಮುದ್ದೆ ತೊಳ್ಸೋಣಂಗೆ ಇಟ್ಕೊಂಡಿದ್ಯಾ? ಎಳೆ ಮೇಲೆ ಎದ್ದೇಳೆ ಮೇಲೆ. ರೀ ಯಾಕ್ರಿ ಏನಾಯ್ತು? ಯಾಕೆ ಇಷ್ಟೊಂದು ಕೋಪ? ಏನ್ಲ ನಿಂಗೆ ಬರ್ಬಾರ್ದು ಬಂದಿರೋದು? ಪಾಪ ಫ್ರೆಂಡು ನಾವು ಹೇಳಿದ್ನೆಲ್ಲ ಮಾಡ್ತಾವಳೆ. ಏನ್ಲ ನಿಂದು ಹೊಸ ಕ್ಯಾಕೆ? ನೀ ಸುಮ್ಕೆ ಇದ್ಬಿಡು, ಮಾತಾಡಕ್ ಬರ್ಬೇಡ. ಹೇಳೆ, ಅಲ್ಲಿ ಪಿಂಕಿಗೆ ಹೊಡೆದು ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಇಲ್ಲಿ ಬಂದು ಮಳ್ಳಿ ತರ ನಾಟಕ ಆಡ್ತಿದ್ಯಾ? ಏನು ಪಿಂಕಿ ಹೊಡೆದವಳ? ಏನ್ ಹೇಳ್ತಾವ್ ನೀನು? ಅತ್ತೆ ಒಂದ್ ನಿಮಿಷ, ನಾನು ಹೇಳೋ ಮಾತು ಒಂದ್ ನಿಮಿಷ ಕೇಳಿ. ನೀವು ಹೇಳೋದು ಕೇಳೋದು ಎಲ್ಲ ಮುಗ್ದೋಯ್ತು. ವಾ, ಇವಳು ನಂತ ಒಂದ್ ನಾಟಕ, ಪಿಂಕಿ ಹತ್ರ ಇನ್ನೊಂದ್ ತರ ನಾಟಕ ಆಡ್ತಾವಳೆ. ನಾನು ತಡ್ಕೊಳ್ಳೋರ್ಗು ತಡ್ಕಂಡೆ, ಆದ್ರೆ ಇವತ್ ಮಾತ್ರ ಅದೆಲ್ಲ ತಡ್ಕೊಳಕ್ಕಾಗಲ್ಲ. ಸೀನಾ ಒಂದ್ ನಿಮಿಷ ನನ್ನ ಮಾತು ಕೇಳು, ಸುಮ್ನೆ ಕೋಪ ಮಾಡ್ಕೋಬೇಡ. ಏನು ಕೋಪ ಮಾಡ್ಕೋಬಾರ್ದ? ನಾನು ಇವತ್ ಸರಿ ಹೋಯ್ತಾಳೆ ನಾಳೆ ಸರಿ ಹೋಯ್ತಾಳೆ ಅಂತ ನಾಯಿ ತರ ಕಾಯ್ಕೊಂಡಿದ್ರೆ ನೀನು ಹಿಂದಿಂದೆ ಸರಿಯಾಗಿ ಮಾಡ್ಕೊಬತ್ತಿದ್ಯಾ? ಮಗ ಬಿಕ್ಕಿಸ್ತಾ ಇದೆಯಾ? ನೀರು ಕುಡಿ. ಅವನ ಮೇಲೆ ಕೋಪ ಮಾಡಿಕೊಂಡು ಗಂಗವನ್ನ ಅವಮಾನ ಮಾಡಬಾರ್ದಲ್ಲ. ನನ್ನ ಮಗ ನನ್ನ ಕೈಯಾರೆ ಕೊಟ್ಟಿದ್ದೀನ ನೀರು ಕುಡಿದ್ಬಿಟ್ಟ. ಕೊಡ್ತಿದ್ದು ನನ್ನ ಮಗನೇ, ಆದರೂ ದಾಹ ತೀರಿದ್ದು ನನಗೆ. ಮಗ ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ